ಮಹಾರಾಷ್ಟ್ರದಲ್ಲಿ ಇವತ್ತು ದಿಢೀರ್ ರಾಜಕೀಯ ಬೆಳವಣಿಗೆ. ಎನ್ಸಿಪಿಯ ಅಜಿತ್ ಪವಾರ್ ಬೆಳಗ್ಗೆವರೆಗೂ ವಿಪಕ್ಷ ನಾಯಕ, ಮಧ್ಯಾಹ್ನ ಆಗುವಷ್ಟರಲ್ಲಿ ಗೇಮ್ ಚೇಂಜ್ ಆಗಿ ಉಪಮುಖ್ಯಮಂತ್ರಿ ಆಗೋದ್ರು. ಜೊತೆಗೆ 9 ಎನ್ಸಿಪಿ ಶಾಸಕರು ಮಂತ್ರಿಯಾಗಿ ಪ್ರಮಾಣ ವಚನ. ಎನ್ಸಿಪಿ ಪಕ್ಷದಲ್ಲಿ ಬೇಡವಾಗಿದ್ದ ಜಿತೇಂದ್ರ ಔಹಾದ್ ಈಗ ಪ್ರತಿಪಕ್ಷ ನಾಯಕ. ಪವರ್ ಪಾಲಿಟಿಕ್ಸ್ ಏನಾಯ್ತು ಅನ್ನೋರಿಗೆಲ್ಲ ಉತ್ತರ ಹೀಗಿದೆ. ಮಹಾರಾಷ್ಟ್ರದಲ್ಲಿ ಅಧಿಕಾರ ಕಲಹ ಜೋರಾಗಿದೆ. 3 ವರ್ಷದಲ್ಲಿ ದೇವೇಂದ್ರ ಫಡ್ನವೀಸ್, ಉದ್ಧವ್ ಠಾಕ್ರೆ, ಏಕನಾಥ್ ಶಿಂದೆ ಸಿಎಂ ಪಟ್ಟದಲ್ಲಿ ಪಟ್ಟಾಭಿಷಿಕ್ತರಾದರು. ಕಾಂಗ್ರೆಸ್, ಬಿಜೆಪಿ, ಎನ್ಸಿಪಿ, ಶಿವಸೇನೆ ಸೇರಿದಂತೆ ಇರೋ ಪಕ್ಷಗಳೆಲ್ಲ ಅಧಿಕಾರದ ರುಚಿ ನೋಡಿದ್ವು. ಈಗ 3 ವರ್ಷದಲ್ಲಿ 4ನೇ ಪ್ರಮಾಣ ವಚನ ನಡೆದಿದೆ. ಅಜಿತ್ ಪವಾರ್ 2ನೇ ಬಾರಿ ಡಿಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. 2019 ಮೊದಲ ಬಾರಿ ಪ್ರಮಾಣ ವಚನ ಸ್ವೀಕಾರ. मी अजित अनंतराव पवार गांभीर्यपूर्वक दृढकथन करतो की महाराष्ट्र राज्याचा उपमुख्यमंत्री म्हणून माझ्या विचारार्थ आणली जाईल किंवा मला ज्ञात होईल. 2023 ಮತ್ತೆ ಅಜಿತ್ ಪವಾರ್ ಉಪಮುಖ್ಯಮಂತ್ರಿ. मी अजित अनंतराव पवार गांभीर्यपूर्वक दृढकथन करतो की महाराष्ट्र राज्याचा उपमुख्यमंत्री म्हणून माझ्या विचारार्थ आणले जाईल. ಬೆಳಗ್ಗೆ ಶರದ್ ಪವಾರ್ ಮನೆಯಲ್ಲಿ ಮೀಟಿಂಗ್ ನಡೆಯಿತು. ಆಗ್ಲೂ ಅಜಿತ್ ಮನಸ್ಸನ್ನ ಅರಿಯಲು ಪವಾರ್ ಎಡವಿದ್ರು. ಸೂರ್ಯ ನೆತ್ತಿ ಮೇಲೆ ಬರ್ತಿದ್ದಂತೆ 10 ಶಾಸಕರ ಜೊತೆ ಅಜಿತ್ ಪವಾರ್ ರಾಜಭವನಕ್ಕೆ ಬಂದ್ರು. ಅಷ್ಟರಲ್ಲಾಗ್ಲೇ ಸಿಎಂ ಶಿಂದೆ, ಡಿಸಿಎಂ ಫಡ್ನವೀಸ್ ಪ್ರಮಾಣ ವಚನಕ್ಕೆ ಸಿದ್ಧತೆ ಮಾಡಿಕೊಂಡಿದ್ರು. 9 ಎನ್ಸಿಪಿ ಶಾಸಕರು ಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿಬಿಟ್ರು. ಅಜಿತ್ ಪವಾರ್ಗೆ ಡಿಸಿಎಂ ಹಾಗೂ ಹಣಕಾಸು ಖಾತೆ ಕೊಡಲಾಗಿದೆ. ಛಗನ್ ಭುಜಬಲ್, ಧನಂಜಯ್ ಮುಂಡೆ, ಹಸನ್ ಮುಷರಫ್, ದಿಲೀಪ್ ಪಾಟೀಲ್, ಅನಿಲ್ ಪಾಟೀಲ್, ಧರ್ಮಾರಂ ಅತ್ರಂ, ಸಂಜಯ್ ಬನ್ಪೋಡೆ, ಅದಿತಿ ಸುನಿಲ್ ಠಾಕ್ರೆ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. अच्छी तरह से हम राष्ट्रवादी कांग्रेस पार्टी बढ़ाएंगे. हम राष्ट्रवादी पार्टी के और भी ज्यादा वर्कर्स पार्टी में कैसे आएंगे वो देखेंगे. हम अभी पावर में आए हैं. पावर में आके अलग अलग रीजन जो है वहाँ के जो सवाल है वो सवाल हल करने के लिए हम पूरी कोशिश हमारी रहेगी. ಕತೆ ಇಲ್ಲಿಗೆ ಮುಗಿದಿಲ್ಲ. ಬರೋಬ್ಬರಿ 40 ಎನ್ಸಿಪಿ ಶಾಸಕರು ಬೆಂಬಲ ನೀಡುವ ಸಾಧ್ಯತೆ ಇದೆಯಂತೆ. डबल इंजन वाला सरकार मोदी जी के नेतृत्व में चल रहा था, इसको अभी ट्रिपल इंजन मिल गया है. ये अभी बुलेट ट्रेन की गति से भागेगा. ಮಹಾರಾಷ್ಟ್ರದಲ್ಲಿ ಇವತ್ತು ನಡೆದಿದ್ದು ದಿಢೀರ್ ಬೆಳವಣಿಗೆಯ. ಅಜಿತ್ ಬಂಡೆದಿದ್ಯಾಕೆ? ಅವರ ಕೋಪಕ್ಕೆ ಕಾರಣಗಳೇನು? 2019ರಲ್ಲಿ ಅಜಿತ್ ಪವಾರ್ಗೆ ಆಗಿದ್ದ ಅನುಮಾನದ ಸೇಡನ್ನ ಈಗ ತೀರಿಸಿಕೊಂಡಿದ್ದಾರೆ. ಆ ಸೇಡು ಏನು? ಸುಪ್ರಿಯಾ ಸುಳೆಗೆ ಎನ್ಸಿಪಿ ಪ್ರಮುಖ ಸ್ಥಾನವನ್ನ ಕೊಟ್ಟಿದ್ದು ಪ್ರಮುಖ ಕಾರಣ. ಸುಪ್ರಿಯಾಗಾಗಿ ನನ್ನನ್ನ ಕಡೆಗಣನೆ ಮಾಡಿದ್ರು ಅನ್ನುವಂತಹ ಬೇಸರ ಅಜಿತ್ ಪವಾರ್ಗೆ ಇತ್ತು. ಈ ಕಾರಣಕ್ಕಾಗಿಯೇ ಇದು ಒಂದು ಹಂತದಲ್ಲಿ ಎನ್ಸಿಪಿಯಿಂದ ರಾಜೀನಾಮೆಗೂ ಅವರನ್ನ ಸೂಚನೆಯನ್ನ ಕೊಡಲಾಗಿತ್ತು. ಆ ಸೂಚನೆ ಬೇಸರವನ್ನ ತರಿಸಿತ್ತು. ನಿರಂತರವಾಗಿ ಅವರನ್ನ ಕಡೆಗಣನೆ ಮಾಡಲಾಗ್ತಾ ಇತ್ತು ಅನ್ನುವ ಬೇಸರ ಅವರನ್ನ ಕಾಡ್ತಾ ಇತ್ತು. ಎನ್ಸಿಪಿಯಲ್ಲಿ ಕಾರ್ಯಾಧ್ಯಕ್ಷ ಹುದ್ದೆ ಕೊಟ್ಟಿದ್ದು ಬಿಟ್ರೆ ಆ ಹುದ್ದೆನೂ ಕೂಡ ಅವರಿಗೆ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನುವ ರೀತಿಯಲ್ಲೇ ಮಾಡಲಾಗಿತ್ತು. ಯಾವುದೇ ರೀತಿಯ ಹುದ್ದೆಯನ್ನು ಕೊಡಲಾಗಿಲ್ಲ. ಹಾಗಾಗಿಯೇ ಅಜಿತ್ ಪವಾರ್ ಬಂಡೆದ್ದಿದ್ದು ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಮೊನ್ನೆ ಅವರು ಹೇಳ್ತಾ ಇದ್ರು, ವಿಪಕ್ಷ ನಾಯಕ ಸ್ಥಾನಕ್ಕೆ ನನಗೆ ಇಷ್ಟ ಇಲ್ಲ, ಉತ್ಸಾಹವನ್ನ ಕಳೆದುಕೊಂಡಿದ್ದೀನಿ ಅಂತ ಹೇಳಿ. ಈಗ ಒಂದು ಕಲ್ಲು 10 ಹಕ್ಕಿ ಒಡೆದು ಹಾಕ್ತಾ ಬಿಜೆಪಿ ಮೈತ್ರಿಕೂಟ ಅನ್ನುವ ಚರ್ಚೆ ಕೂಡ ಆರಂಭ ಆಗಿದೆ. ಇದಕ್ಕೆ ಕಾರಣಗಳೂ ಇವೆ. ಆ ಕಾರಣಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋದಾದ್ರೆ, ವಿರೋಧ ಪಕ್ಷಗಳ ಒಗ್ಗಟ್ಟನ್ನೇ ಇಲ್ಲಿ ಸಾಕಷ್ಟು ರೀತಿಯಾಗಿ ಒಂದು ಚಾಲೆಂಜ್ ಆಗಿ ತೆಗೆದುಕೊಂಡಿತ್ತು ಬಿಜೆಪಿ. ವಿರೋಧ ಪಕ್ಷಗಳು ಸಿಕ್ಕಾಪಟ್ಟೆ ತಮ್ಮ ಪ್ರಯತ್ನವನ್ನ ಮಾಡ್ತಾ ಇದ್ವು, ಸರ್ಕಸ್ ಅನ್ನ ಮಾಡಿದ್ವು. ಮುಂಬರುವ ಲೋಕಸಭಾ ಚುನಾವಣೆಗೆ ಘಟಬಂಧನ್ ಬೇರೆ ರೆಡಿ ಆಗಿಬಿಟ್ಟಿತ್ತು. ಈಗ ಎನ್ಡಿಎ ಮೈತ್ರಿಕೂಟ ಕೂಡ ಬಿಜೆಪಿ ಒಗ್ಗಟ್ಟನ್ನೇ ಒಡೆದಿದೆ ಅನ್ನೋದು ಗಮನಿಸಬೇಕು. ವಿರೋಧ ಪಕ್ಷಗಳ ಪ್ರಮುಖ ನಾಯಕರಲ್ಲಿ ಮಹಾ ಘಟಬಂಧನ್ ಲೀಡರ್ ಆಗಿರುವ ಶರದ್ ಪವಾರ್ಗೆ ಇದು ಬಹುದೊಡ್ಡ ಹೊಡೆತ. ಅಧಿಕಾರ ಅನ್ನುವ ಪವರ್ ಹಿಂದೆ ಬಿದ್ದ ಇವತ್ತಿನ ಎನ್ಸಿಪಿ ನಾಯಕರು ಶರದ್ ಪವಾರ್ಗೆ ಶಾಕ್ ಅನ್ನ ಕೊಟ್ಟಿದ್ದಾರೆ. ಅದು ಅತಿ ದೊಡ್ಡ ಶಾಕ್. ಅದರಲ್ಲೂ ತಮ್ಮನ ಮಗನೇ ಆಗಿರುವ ಅಜಿತ್ ನೇತೃತ್ವದಲ್ಲಿ. ಇನ್ನು
2024ರ ಲೋಕಸಭಾ ಚುನಾವಣೆಗೆ ಬಿಜೆಪಿಗೆ ಬಲವನ್ನಂತೂ ಇದು ತಂದುಕೊಟ್ಟಿದ್ದಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ. ಯಾಕಂತ ಹೇಳಿದ್ರೆ ಈಗಾಗಲೇ 2024ರ ಲೋಕಸಭೆ ಚುನಾವಣೆಗೆ ಎನ್ಸಿಪಿ ಪಕ್ಷದ 29 ಶಾಸಕರು ಎನ್ಡಿಎ ಮೈತ್ರಿಕೂಟಕ್ಕೆ ಸೇರಿರೋದು ಈಗ ಬಿಜೆಪಿಗೆ ಆನೆ ಬಲವನ್ನ ತಂದಂತಾಗಿದೆ. ಆಲ್ರೆಡಿ ಬಂದಿದೆ. ವಿರೋಧ ಪಕ್ಷಗಳ ಒಕ್ಕೂಟಕ್ಕೂ ಕೂಡ ದೊಡ್ಡ ಹೊಡೆತ ಯಾವ ರೀತಿಯಾಗಿ ಅರಗಿಸಿಕೊಳ್ಳುತ್ತೆ ಅನ್ನೋದೇ ಈಗಿರುವಂತಹ ಕ್ಯೂರಿಯಾಸಿಟಿ. ಇನ್ನು ಇಷ್ಟೆಲ್ಲ ಆದ್ಮೇಲೆ ಎನ್ಸಿಪಿ ಪಕ್ಷದ ಪವರ್ ಆಗಿರುವಂತಹ ಅಜಿತ್ ಈಗ ಪವರ್ ಇಂದ ಪವರ್ಗೆ ಹೇಗೆ ಅವರಿಗೆ ಪಾಲಾಗುತ್ತೆ ಅನ್ನೋದು ಈಗಿರುವಂತಹ ಕುತೂಹಲ. ಯಾಕೆ ಅಂತ ಹೇಳಿದ್ರೆ ಶಿವಸೇನೆಯಿಂದ ಶಿಂದೆ ಬಣ ಆಲ್ರೆಡಿ ಹೊರಗೆ ಬಂದ್ಮೇಲೆ ಮೂಲ ಶಿವಸೇನೆಯ ಚಿಹ್ನೆ ಇದೆಯಲ್ಲ ಅದು ಶಿಂದೆಗೆ ಸಿಕ್ತು. ಉದ್ಧವ್ ಠಾಕ್ರೆಗೆ ಸೋಲಾಯ್ತು. ಈಗ ಅದೇ ಸ್ಥಿತಿ ಎನ್ಸಿಪಿಗೆ ಬರುವ ಆತಂಕವೂ ಇದೆ. ಎನ್ಸಿಪಿ ಚಿಹ್ನೆಯಡಿ ಲೋಕಸಭೆಗೆ ಸ್ಪರ್ಧೆ ಮಾಡ್ತೀವಿ ಅಂತ ಈ ಅಜಿತ್ ಪವಾರ್ ಆಲ್ರೆಡಿ ಹೇಳಿಕೆಯನ್ನ ಕೊಟ್ಟಿದ್ದು ಇಡೀ ಎನ್ಸಿಪಿಗೆ ದೊಡ್ಡ ಹೊಡೆತ. ಎನ್ಸಿಪಿ ಪಕ್ಷದಿಂದ ಒಟ್ಟು 53 ಶಾಸಕರಿದ್ದು ಇದರಲ್ಲಿ 29 ಜನ ಇವತ್ತು ಹೊರಗೆ ಬಂದ ಬಿಜೆಪಿಯನ್ನ ಸೇರಿದ್ದಾರೆ. ಅಜಿತ್ ಪವಾರ್ ಈಗಾಗಲೇ 49 ಶಾಸಕರ ಬೆಂಬಲ ಇದೆ ಅನ್ನೋದನ್ನ ಅವರೇ ಹೇಳ್ಕೊಳ್ತಾ ಇದ್ದಾರೆ. ಸದ್ಯಕ್ಕೆ ಕಾನೂನು ಪ್ರಕಾರ 36+ ಶಾಸಕರ ಬೆಂಬಲ ಇದ್ರೆ ಸಾಕು ಎನ್ಸಿಪಿ ಪಕ್ಷದ ಚಿಹ್ನೆ ಗಡಿಯಾರ ಅಜಿತ್ ಅವರ ಪಾಲಾಗುತ್ತೆ. ಹಾಗಾಗಿ ಅಜಿತ್ ಪವಾರ್ ಕೋರ್ಟ್ಗೆ ಚುನಾವಣಾ ಆಯೋಗಕ್ಕೆ ಹೋಗುವಂತಹ ಸಾಧ್ಯತೆಯನ್ನ ಕೂಡ ನಾವು ತಳ್ಳಿ ಹಾಕುವ ಹಾಗಿಲ್ಲ. ಒಂದು ವೇಳೆ ಅಂದುಕೊಂಡಂತೆ ಆದ್ರೆ ಆಗ ಇಡೀ ಎನ್ಸಿಪಿಗೆ ಅಜಿತ್ ಪವಾರೇ ಮಹಾ ನಾಯಕರಾಗೋದು ಪಕ್ಕ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಏನೋ ಇದು ಮಹಾರಾಷ್ಟ್ರದ ಬೆಳವಣಿಗೆ ಆದ್ರೆ ರಾಜ್ಯ ಬಿಜೆಪಿಯ ಕತೆ ಏನು, ವಿಪಕ್ಷ ನಾಯಕ ಯಾರು ಅನ್ನೋದೇ ಇನ್ನೂ ಕೂಡ ಸಸ್ಪೆನ್ಸ್. ನಾಳೆಯಿಂದ ಬಜೆಟ್ ಅಧಿವೇಶನ. ಸೊ ವಿಪಕ್ಷ ನಾಯಕನ ಆಯ್ಕೆಯ ಕಸರತ್ತು ಈಗಲೂ ಈ ಕ್ಷಣದಲ್ಲೂ ದಿಲ್ಲಿ ದೊರೆಗಳ ಮನೆಯಲ್ಲಿ ನಡೀತಾನೇ ಇದೆ. ಅಮಿತ್ ಶಾ ಜಿಯವ್ರನ್ನ ನಡ್ಡಾಜಿಯವ್ರನ್ನೆಲ್ಲ ಭೇಟಿ ಮಾಡಿ ಅವರೇನು ರಾಜ್ಯದ ಹಿತದೃಷ್ಟಿಯಿಂದ ಏನೇನು ಸಲಹೆ ಕೊಡ್ತಾರೆ ಎಲ್ಲವನ್ನ ಚರ್ಚೆ ಮಾಡಿಕೊಂಡು ಇಲ್ಲಿಂದ ನಾಳೆ ಬೆಳಗ್ಗೆ ವಾಪಸ್ಸು. ವಿಧಾನಸಭೆ ಚುನಾವಣೆಯಲ್ಲಿ ಮಕ್ಕಾಡೆ ಮಲಗಿದ ಬಿಜೆಪಿಯಲ್ಲಿ ಸಂಘರ್ಷ ಮನೆ ಮಾಡಿದೆ. ದಿನಕ್ಕೊಬ್ರು ಬಂಡೇಳ್ತಾರೆ. ವ್ಯಾಲಿಡಿಟಿ ಮುಗಿದ್ರೂ ಕಟೀಲ್ ರಾಜ್ಯಾಧ್ಯಕ್ಷ ಆಗಿದ್ದಾರೆ. ವಿಪಕ್ಷ ನಾಯಕನ ಆಯ್ಕೆಯಾಗಿಲ್ಲ. ನಾಳೆಯಿಂದ ಅಧಿವೇಶನ ಶುರುವಾಗಲಿದೆ ಅನ್ನೋ ಕಾರಣಕ್ಕೆ ಅನಿವಾರ್ಯವಾಗಿ ವಿಪಕ್ಷ ನಾಯಕನ ಆಯ್ಕೆ ಮಾಡಲಾಗ್ತಿದೆ. ದೆಹಲಿಯಲ್ಲಿ ಯಡಿಯೂರಪ್ಪ ಜೊತೆ ಹೈಕಮಾಂಡ್ ನಾಯಕರು ಚರ್ಚಿಸಿದ್ದಾರೆ. ವಿಪಕ್ಷ ನಾಯಕನ ಹೆಸರು ಇಂದು ಅಥವಾ ನಾಳೆ ಬೆಳಗ್ಗೆ ಘೋಷಣೆಯಾಗಲಿದೆ. ನಾನು ಸ್ವತಃ ಯಾವ ಸ್ಥಾನದ ಆಕಾಂಕ್ಷಿಯೂ ಅಲ್ಲ. ಪಕ್ಷ ನೀನ್ ಇಂಥದಕ್ಕೆ ಸಮರ್ಥ ಅಂತ ಹೇಳ್ಕೊಟ್ರೆ ನಿಭಾಯಿಸ್ಲಿಕ್ಕೆ ನಾನು ತಯಾರಿದ್ದೀನಿ. 17 ಮಂದಿ ಹೋಗ್ಯಾರಲ್ಲ ಅದ್ರಾಗ ಮಾಡ್ಕೊ ಅಂತ ಹೇಳ್ರಿ. ಮತ್ತಿದ್ಮೇಲೆ ಯಾರು ಹೋಗೋರಿಲ್ಲ. ವಿಪಕ್ಷ ನಾಯಕ ರೇಸಲ್ಲಿ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ, ಬಸನಗೌಡ ಪಾಟೀಲ್ ಯತ್ನಾಳ್, ಆರಗ ಜ್ಞಾನೇಂದ್ರ, ಅಶ್ವಥ್ ನಾರಾಯಣ, ಆರ್ ಅಶೋಕ್, ಅರವಿಂದ ಬೆಲ್ಲದ್ ಇದ್ದಾರೆ. ವಿಧಾನಸಭೆ ಮಾತ್ರವಲ್ಲ, ಪರಿಷತ್ ವಿಪಕ್ಷ ನಾಯಕನ ಆಯ್ಕೆಯೂ ನಾಳೆಯೇ ನಡೆಯಲಿದೆ. ಪರಿಷತ್ ವಿಪಕ್ಷ ನಾಯಕನ ರೇಸ್ನಲ್ಲಿ ರಘುನಾಥ ಮಲ್ಕಾಪುರೆ ಹೆಸರು ಮುನ್ನೆಲೆಯಲ್ಲಿದೆ. ಕೋಟಾ ಶ್ರೀನಿವಾಸ ಪೂಜಾರಿ ಕೂಡ ರೇಸ್ನಲ್ಲಿದ್ದಾರೆ. ಛಲವಾದಿ ನಾರಾಯಣಸ್ವಾಮಿ ಹೆಸರು ಕೇಳಿ ಬರ್ತಿದೆ. ವಿಪಕ್ಷ ನಾಯಕನ ಆಯ್ಕೆ ಆಗುತ್ತೋ ಬಿಡುತ್ತೋ ಗ್ಯಾರಂಟಿ ಸರ್ಕಾರ ಮಾತ್ರ ನಾಳೆಯಿಂದ ವಿಧಾನಸಭೆ ಬಜೆಟ್ ಅಧಿವೇಶನಕ್ಕೆ ರೆಡಿಯಾಗಿದೆ. ಹಣಕಾಸು ಸಚಿವರೂ ಆಗಿರುವ ಸಿದ್ದರಾಮಯ್ಯ ಅವರು ಹೊಸ ಸರ್ಕಾರದ ಮೊದಲ ಪರಿಪೂರ್ಣ ಬಜೆಟ್ ಅನ್ನ ಮಂಡಿಸಲಿದ್ದಾರೆ. ವಿಪಕ್ಷಗಳು ಸರ್ಕಾರವನ್ನ ಕಟ್ಟಿ ಹಾಕೋದಕ್ಕೆ ಅಸ್ತ್ರವನ್ನ ರೆಡಿ ಮಾಡಿಕೊಂಡಿವೆ. ನಾಳೆಯಿಂದ ವಿಧಾನಸಭೆ ಬಜೆಟ್ ಅಧಿವೇಶನ. ಗ್ಯಾರಂಟಿ ಸರ್ಕಾರದ ಮೊದಲ ಸಂಪೂರ್ಣ ಕಲಾಪ. ಬಿಜೆಪಿಯನ್ನ ಮಕ್ಕಾಡೆ ಮಲಗಿಸಿ ಜೆಡಿಎಸ್ ಪಕ್ಷವನ್ನ ಧೂಳಿಪಟ ಮಾಡಿ ಗ್ಯಾರಂಟಿ ಹೆಸರಲ್ಲಿ 135 ಸೀಟ್ ಗೆದ್ದ ಸಿದ್ದರಾಮಯ್ಯ ಡಿಕೆಶಿ ಸರ್ಕಾರಕ್ಕೆ 44 ದಿನ ಆಯಿತು. ಹೊಸ ಸರ್ಕಾರದ ಮೊದಲ ಸಂಪೂರ್ಣ ಅಧಿವೇಶನ ನಾಳೆಯಿಂದ ಶುರುವಾಗ್ತಿದೆ. ಬರೀ ಅಧಿವೇಶನ ಅಲ್ಲ, ಹಣಕಾಸು ಸಚಿವರೂ ಆಗಿರುವ ಸಿದ್ದರಾಮಯ್ಯ ಹೊಸ ಸರ್ಕಾರದ ಮೊದಲ ಪರಿಪೂರ್ಣ ಬಜೆಟ್ ಮಂಡಿಸಲಿದ್ದಾರೆ. ನಾಳೆ ರಾಜ್ಯಪಾಲರಿಂದ ಮೊದಲ ಭಾಷಣ. 16ನೇ ವಿಧಾನಸಭೆಯ ಮೊದಲ ಅಧಿವೇಶನ ನಾಳೆ ಮಧ್ಯಾಹ್ನ 12 ಗಂಟೆಗೆ ಶುರುವಾಗಲಿದೆ. ಮೊಟ್ಟಮೊದಲ ಜಂಟಿ ಅಧಿವೇಶನ ಉದ್ದೇಶಿಸಿ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಭಾಷಣ ಮಾಡ್ತಾರೆ. ಆಮೇಲೆ ನೂತನ ಶಾಸಕರಿಗೆ ಅಭಿನಂದನೆ, ಅಗಲಿದ ಗಣ್ಯರಿಗೆ ಸಂತಾಪ ಸೂಚನೆ, ಆಮೇಲೆ ಸಣ್ಣ ಪುಟ್ಟ ಚರ್ಚೆ ಮುಗಿಸಿ ಕಲಾಪ ಅಂತ್ಯವಾಗಲಿದೆ. ಸಿದ್ದು ಸರ್ಕಾರ ಕಟ್ಟಿ ಹಾಕಲು ವಿಪಕ್ಷಗಳ ತಯಾರಿ. ನಾಳೆಯಿಂದ ಜುಲೈ 14ರವರೆಗೆ ಕಲಾಪ ನಡೆಯಲಿದ್ದು 2 ದಿನ ರಜೆ, 8 ದಿನ ಅಧಿವೇಶನ ನಡೆಯಲಿದೆ.
ಸಿದ್ದರಾಮಯ್ಯ ಸರ್ಕಾರವನ್ನ ಕಟ್ಟಿಹಾಕೋ ಗಂಡುಗಲಿ ಯಾರು ಅಂತ ಇನ್ನೂ ನಿರ್ಧಾರ ಆಗಿಲ್ಲ. ಬಿಜೆಪಿಯಲ್ಲಿ ವಿಪಕ್ಷ ನಾಯಕನ ಆಯ್ಕೆ ಇಂದು ತಡರಾತ್ರಿ ಅಥವಾ ನಾಳೆ ಫೈನಲ್ ಆಗಲಿದೆ. ಸರ್ಕಾರವನ್ನ ಕಟ್ಟಿಹಾಕೋಕೆ ಜೆಡಿಎಸ್, ಬಿಜೆಪಿ ಕೂಡ ಸರ್ವ ಸನ್ನದ್ಧವಾಗ್ತಿದೆ. ಜೆಡಿಎಸ್ ಅಂತೂ ಒಂದು ಹೆಜ್ಜೆ ಮುಂದಿಟ್ಟಿದ್ದು ಬೆಂಗಳೂರಿನ ಜೆಪಿ ಭವನದಲ್ಲಿ ಶಾಸಕರ ಜೊತೆ ಸಭೆಯನ್ನು ನಡೆಸಿದರು. ನಾಳೆಯಿಂದ ವಿಧಾನಸಭೆ ಅಧಿವೇಶನ ಶುರುವಾಗಿದೆ.